ಮೈ ಯೂಟ್ಯೂಬ್ ಚಾನಲ್. ಕಿತ್ತಲ್ಲೂ ಬರೆದದ್ದು ನಮ್ಮೂರ ಕನ್ನಡ, ಕನ್ನಡ ಭಾಷೆಗೊಂದು ಭಾಷಾ ಬರೆದಂತೆ. ಈ ವ್ಲಾಗ್ ತುಂಬಾ 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 ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಬರ್ಡೇನ ಫಸ್ಟ್ ಡೇಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ವಿ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್, ಸ್ಟಾರ್ಟಿಂಗ್ ದ ಡೇ ಆ್ಯಂಡ್ ಇಯರ್ ಫುಲ್ಲು ವರ್ಷ ಚೆನ್ನಾಗಿರಲಿ ಅಂತ ದೇವ್ರನ್ನ ಬೇಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಗೆಟ್ ಇನ್. ಇವತ್ತು ಲಂಡನ್ಗೆ ಹೋಗ್ಬೇಕಂತ ಪ್ಲಾನ್ ಇದೆ. ಲೆಟ್ ಗೋ, ಕಮ್ ಆನ್. ಇಬ್ರಿಗೆ ಫುಲ್ ಡೇ ಲಂಡನ್ನ ತಿರುಗಾಡಬೇಕು, ಡೇ ಪಾಸ್ ತಗೊಳ್ಳೋದಕ್ಕೆ. ಇದು ಅಂದರೆ ಇದು ಥರ್ಸ್ಡೇ, ಸೊ ಅದಕ್ಕೆ 24.80 ಫಾರ್ ಒನ್ ಪರ್ಸನ್. ಸೊ ರೈಲ್ ಕಾರ್ಡ್ ತೊಗೊಂಡಿದ್ದೀವಿ. ಇದನ್ನು ತೊಗೊಂಡ್ರೆ ಹೋಲ್ ಲಂಡನ್ನ ಒಂದು ದಿವಸಕ್ಕೆ ತಿರುಗಾಡ್ಬೋದು. ಅಂದರೆ ಎಲ್ಲೂ ಪೇ ಮಾಡೋ ಅವಶ್ಯಕತೆ ಇರೋಲ್ಲ, ಎಲ್ಲಿ ಟ್ರಾವೆಲ್ ಮಾಡಿದ್ರು ಟ್ರಾವೆಲ್ ಮಾಡ್ಬೋದು. ಲಂಡನ್ ಫ್ರಮ್ ಝೋನ್ 1 to 6 ಅಷ್ಟೇ ನಾವು ಕವರ್ ಮಾಡಬೇಕಾಗಿರೋದು. ಸೊ ಅದ್ರದ್ದು 2 ಕಾರ್ಡು. ಒಂದು ಕಾರ್ಡ್ ಬಂದು 24.80 ಆಯಿತು ಪೌಂಡ್ಸು. ಸೊ 2ರಿಂದ 49.60 ಪೌಂಡ್ಸ್ ಆಯಿತು. ದಿಸ್ ಇಸ್ ದ ಬೆಸ್ಟ್ ಥಿಂಗ್. ರೈಲ್ವೆ ಸ್ಟೇಷನ್ ಅಂದರೆ ಸೇಂಟ್ ಆಲ್ಬನ್ಸ್ ರೈಲ್ವೆ ಸ್ಟೇಷನ್ ಇದೆ. ಇಲ್ಲಿಂದ ನಾವು ಲಂಡನ್ಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ ಪ್ಲ್ಯಾಟ್ಫಾರ್ಮ್ಸ್ನ ನೋಡ್ಕೊಂಡು ನಿಂತ್ಕೊಬೇಕು. ಸೊ ನಮ್ಮ ಪ್ಲ್ಯಾಟ್ಫಾರ್ಮ್ ಬಂದು ಪ್ಲ್ಯಾಟ್ಫಾರ್ಮ್ 1ಇಂದ ನಾವು ಟ್ರಾವೆಲ್ ಮಾಡಬೇಕು. ಸೊ ಇಲ್ಲಿ ವೆಯ್ಟ್ ಮಾಡಬೇಕು ನಮಗೆ ಟ್ರೈನ್ ಬರೋಕ್ಕಂತ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ನನ್ನ ಬರ್ಡೇಗೆ ಆಕಾಶನೂ ಖುಷಿಯಿಂದ ಕಣ್ಣೀರಾಗ್ತಾ ಇದೆ. ಲಂಡನ್ ಬಚ್ಚಲ್ ಮನೆ ಆಗ್ಬಿಟ್ಟಿದೆ. ಮಳೆ ಬರ್ತಿದೆ ಗೈಸ್. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿತ್ತು ವೆದರ್, ಬಟ್ ಇವತ್ತೇನೋ ಮಳೆ ಬರ್ತಿದೆ. ಹೆಂಗನ್ತಿದೆ ಟ್ರೈನ್ ಜರ್ನಿ? ಮಾಮೂಲಿ ಒಂದೇ ವರ್ಷ ಎಕ್ಸ್ಪ್ರೆಸ್ ಆಯ್ತು. ಮಾಮೂಲಿನ ಇದು? ಮಾಮೂಲಿ ಟ್ರೈನಾ? ನೋಡಮ್ಮ ಲಂಡನ್ ನೋಡೋಣ. ಓ ಹಂಗೆ ಹೊಸ್ದಾಗ ಲಂಡನ್ ನೋಡೋಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೊಸ್ದಾಗಿ ನೀನು ನೋಡೋದ್ಲಾಗ್ಬಿಟ್ಟಿದ್ಯಾ? ನಾನು ಆಗಲೇ ನೋಡಿದ್ದೀನಿ ಪಾಸ್. ಈಗ ಲಂಡನ್ ನೋಡೋದು. ಲಂಡನ್ ಲೇಡಿ, ಲಂಡನ್ ಲೇಡಿ. ಲಂಡನ್ ಚಂದನ. ಇವಾಗ ಲಂಡನ್ ಬ್ರಿಡ್ಜ್ ಹತ್ರ ಹೋಗ್ಬೇಕು. ಆಚೆ ಕಡೆ ವೆದರ್ ಅದು ತುಂಬ ಚಳಿ ಇದೆ. ಈ ಚಳಿ ಮಳೆ ಎಲ್ಲ ಬರ್ತಿದೆ. ಛತ್ರಿನಾದ್ರೂ ತರಬೇಕಿತ್ತಲ್ಲ. ಹಾಂ ಓ ಜಾಸ್ತಿ ಇದೆ ಛತ್ರಿ. ನಾನು ಹೇಳಿಲ್ವಾ, ನೇಚರ್ ಕೂಡ ನನ್ನ ಬರ್ಡೇಗೆ ಆನಂದ ಬಾಷ್ಪ ಆಗ್ತಾ ಇದೆ. ಇದು ಟವರ್ ಬ್ರಿಡ್ಜ್ನ ಜಾಸ್ತಿ ಮಳೆ ಬರ್ತಿದೆ. ಚಳಿ ಇದ್ರೆ ತಡ್ಕೊಳ್ಬೋದು, ಮಳೆ ಅನ್ಕೊಂಡಿರ್ತೀರಾ ಟವರ್ ಬ್ರಿಡ್ಜ್ ಮತ್ತು ಲಂಡನ್ ಬ್ರಿಡ್ಜ್ ಎಲ್ಲ ಒಂದೇ ಅಂತ. ನಾನು ಹಂಗೆ ಅಂದ್ಕೊಂಡಿದ್ದೆ, ಬಟ್ ಇಟ್ ಇಸ್ ಡಿಫ್ರೆಂಟ್. ಇದು ಬಂದು ಟವರ್ ಬ್ರಿಡ್ಜ್, ಲಂಡನ್ ಬ್ರಿಡ್ಜ್ ನೆಕ್ಸ್ಟ್ ತೋರಿಸ್ತೀನಿ, ನೋಡ್ತಾ ಇರಿ. ಹಾಗೆ ಹೋಗ್ತಾ ಇಲ್ಲ, ಫುಲ್ಲು ಚಳಿ. ನಾನು ಆರಂಭದವ್ರಿಲ್ಲ, ವೆದರ್ ಚೆನ್ನಾಗಿತ್ತು, ಮೊನ್ನೆ ಚೆನ್ನಾಗಿತ್ತು, ಇವತ್ತೇ ಈ ಥರ ಆಗಿದೆ ವೆದರು. ನಾನು ಫೋಟೋಸ್ ತೆಗಿಯೋಕ್ಕೋಸ್ಕರ ಏನೇನು ಪಾಡು ನಿಂದು. ಹಿಂದೆ ತಿರ್ಗಕ್ಕೆ, ಹಿಂದೆ ತಿರ್ಗೋ. ಅಯ್ಯೋ ಒನ್ ತಾಳಿ ಲೈಫ್ ಟೋಟಲ್ ಖಾಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಖಾಲಿ ಆಗಿಲ್ಲ. ಟು ಟವರ್ ಬ್ರಿಡ್ಜ್ ಗಾಯ್ಸ್. ಇದು ಟವರ್ ಬ್ರಿಡ್ಜ್, ಲಂಡನ್ ಟವರ್ ಬ್ರಿಡ್ಜ್. ಸಿಕ್ಕಾಪಟ್ಟೆ ಚಳಿ. ಫುಲ್ಲು ರೆಡಿಯಾಗಿ ಬಂದೆ, ಆಗ್ತಾ ಇಲ್ಲ ಇಲ್ಲಿ ತಡ್ಕೊಳಕ್ಕೆ. ಫುಲ್ ಮಳೆ ಬರ್ತಿದೆ, ಚಳಿ ಆಗ್ತಿದೆ. ಟವರ್ ಬ್ರಿಡ್ಜ್. ಸೊ ಗೈಸ್, ಇವಾಗ ನಾವು ಬೋರೋ ಮಾರ್ಕೆಟಿಗೆ ಬಂದಿದ್ದೀವಿ. ನಾವು ಹೋಗಿದ್ದು ಟವರ್ ಬ್ರಿಡ್ಜ್ ಮತ್ತು ಲಂಡನ್ ಬ್ರಿಡ್ಜ್ ನೋಡೋಣ. ಸಿಕ್ಕಾಪಟ್ಟೆ ರೆಡ್ ಆಗಿಬಿಟ್ಟು ಸ್ಕಿನ್ನೆಲ್ಲ ಹಂಗಾಗಿದೆ, ಎಲ್ಲ ಆಗ್ತಾನೆ ಇಲ್ಲ, ಅಷ್ಟು ಚಳಿ ಇತ್ತು. ಸೊ ವಿ ಥಾಟ್ ಆಫ್ ಕಂಪ್ಲೀಟಿಂಗ್ ಬ್ರಿಟಿಷ್ ಮ್ಯೂಸಿಯಂ, ಬೋರೋ ಮಾರ್ಕೆಟ್ ಈ ಕಡೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಅಲ್ಲಿ ಬಿಸಿಲು ಬಂದರೆ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬೋರೋ ಮಾರ್ಕೆಟ್ ಏನಂದರೆ ಡಿಫ್ರೆಂಟ್, ಫುಲ್ ಎಲ್ಲ ತಿನ್ನೋದು ಎಲ್ಲ ಜಾಸ್ತಿ ಇರುತ್ತೆ, ಫಾಸ್ಟ್ ಫುಡ್ ಜಾಸ್ತಿ ಇರುತ್ತೆ. ಮತ್ತು ಚಾಕ್ಲೇಟ್ ಸ್ಟ್ರಾಬೆರಿ ಫುಲ್ ಫೇಮಸ್. ವೈಟ್ ಚಾಕ್ಲೇಟ್ ಕ್ರೌಡ್ ಇದ್ದಾರೆ, ಫುಲ್ಲು ಜನ ಇವತ್ತು. ಏನು ವೀಕೆಂಡು ಅಲ್ಲ ಗೈಸ್, ಆದರೂ ಬಟ್ ಟೂರಿಸ್ಟ್ ಎಲ್ಲ ವಿಸಿಟ್ ಮಾಡ್ತಾ ಇರ್ತಾರಲ್ಲ, ತುಂಬ ಜನ ಇದ್ದಾರೆ. ಏನು ಅಂತ ನಂಗೆ ನಿಜ ಗೊತ್ತಿಲ್ಲ, ಸಖತ್ತಾಗಿದೆ. ಕ್ರ್ಯಾಬ್ ಅಂತೆ, ಆಕ್ಟೋಪಸಾ? ಓ ಮಾ, ಹೆಂಗೈತಲ್ಲ.
ಬಾರೋ ಮಾರ್ಕೆಟಿಗೆ ಬರೋ ಒಂದು ಕಾರಣನೇ ಇದು ಗೈಸ್. ಚಾಕ್ಲೇಟ್ ಸ್ಟ್ರಾಬೆರೀಸ್, ಫೇಮಸ್ ಚಾಕ್ಲೇಟ್ ಸ್ಟ್ರಾಬೆರೀಸ್, ಹಾಟ್ ಚಾಕ್ಲೇಟ್ ಹಾಕೊಡ್ತಾರೆ ಮಸ್ತ್ ಮಾತ್ರ. ಚಾಕ್ಲೇಟ್ ಸ್ಟ್ರಾಬೆರಿ ತಿನ್ನೋಣ ಬನ್ನಿ ಗೈಸ್. One for you, sir. Guys, anyone keep for chocolate strawberries? Next place. ಫೇವ್ರೆಟ್ ತಿನ್ನೋ, ಬೇಗ ತಿನ್ಬೇಕು, ಇಲ್ಲ ತಣ್ಣಗಾಗ್ಬಿಡುತ್ತೆ ತಣ್ಣಿಗೆ. ತಿನ್ನು ಹೇಗಿದೆ, ಇದೆಲ್ಲ ಮಸ್ತಾ. ಅಂಡರ್ಗ್ರೌಂಡ್ ಟ್ರೈನ್ ಒಳ್ಳೆ ಗುಹೆ ಇದ್ದಂಗಿದೆ, ಇಲ್ಲೇ ಒಳಗಡೆ ಇದೆ. ನಾವು ಯಾವತ್ತೂ ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು ಈ ಥರ ಟ್ರೈನಲ್ಲಿ, ಅಂಡರ್ಗ್ರೌಂಡ್ ಟ್ರೈನ್ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾರ್ಮಲ್ ಟ್ರೈನ್ ಬಸ್ಸಸ್ಸೆಲ್ಲ ಟ್ರಾವೆಲ್ ಮಾಡ್ತೀವಿ. ಬನ್ನಿ ನೋಡೋಣ ಅಂಡರ್ಗ್ರೌಂಡ್. ಅದು ಎಷ್ಟು ಡೌನ್ ಆಯ್ತು ನೋಡು. ಇವಾಗ ಬಿಗ್ ಬ್ಯಾನ್ ನೋಡೋದು. ಬಿಗ್ ಬ್ಯಾನ್ ಇಸ್ ನಥಿಂಗ್ ಬಟ್ ದೊಡ್ಡ ಗಂಟೆ. ದೊಡ್ಡ ಗಂಟೆ. ಬಿಗ್ ಬ್ಯಾನ್ ಇದೇ ಬಿಗ್ ಬ್ಯಾನ್ ನೋಡ್ಕೋ. ಲಂಡನ್. ಇವಾಗ ಬಿಗ್ ಬೆನ್ ಮುಗಿಸ್ಕೊಂಡು ಕ್ರಿಸ್ಮಸ್ ಲೈಟಿಂಗ್ಸ್ ನೋಡೋಣ ಅಂತ ರೀಜೆಂಟ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕೋಲ್ಡ್ ಗೈಸ್, ಏನೂ ನೋಡೋಕ್ಕಾಗ್ತಾಯಿಲ್ಲ ಇವತ್ತು, ಹಂಗಾಗ್ಬಿಟ್ಟಿದೆ. ಬಟ್ ವಿ ಆರ್ ಮ್ಯಾನೇಜಿಂಗ್ ಸಮ್ ಹೌ. ಬಸ್ ತೊಗೊಂಡಿದ್ದೀವಿ ಇಲ್ಲಿಂದ. ಫೈನಲಿ ನಾವು ರೀಜೆಂಟ್ ಸ್ಟ್ರೀಟ್ಗೆ ಬಂದಿದ್ದೀವಿ ಗೈಸ್. ಸೂಪರ್. ಇದೆಲ್ಲ ಒಂದು ಸೀರಿಯಸ್ಲಿ ಮೂವಿಲಿ ನೋಡ್ತಾ ಇದ್ದೆ, ಒಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆಗಿದೆ ನಮ್ಗೆ. ಇವಾಗ ಒಂಥರ ಲೈಟಿಂಗ್ಸ್ ಥರ ಅರೇಂಜ್ ಮಾಡಿದ್ದಾರೆ, ಮಸ್ತಾಗಿದೆ. ಸೊ ಇಲ್ಲಿ ಸ್ವಲ್ಪ ಏನಾದ್ರು ತಿನ್ನಕ್ಕೆ ತೊಗೊಂಡು ಏನಾದ್ರು ಸ್ವಲ್ಪ ತಿನ್ಕೊಂಡು ಈ ಸ್ಟ್ರೀಟ್ನ ವಾಕ್ ಮಾಡೋಣ. ಹೌ ಬ್ಯೂಟಿಫುಲ್ಲಿ ರೀಜೆಂಟ್ ಸ್ಟ್ರೀಟ್ ಇಸ್ ಗೈಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದರೂ ಮೈಸೂರು ದಸರಾದಲ್ಲೆಲ್ಲ ಲೈಟಿಂಗ್ಸ್ ನೋಡೋಕೆ ಹೋಗ್ತಾ ಇದ್ವಿ, ಇವಾಗ ಕ್ರಿಸ್ಮಸ್ ಲೈಟಿಂಗ್ಸ್ ನೋಡೋಂಗಾಗಿದೆ ಇಲ್ಲಿ ಬಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸ್ಟ್ರೀಟಲ್ಲೂ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಆಚೆ ಕಡೆ ಚಳಿ ಕಡೆಯಾಗಲ್ಲ ಗೈಸ್, ಅದಕ್ಕೆ ಒಳಗಡೆ ಆದರೂ ಫ್ರೆಂಚ್ ಫ್ರೈಸ್ ತಿನ್ನೋಣ. ಏನೇನು ಬಜ್ಜಿ ಬೋಂಡ ಅಂತೂ ಇಲ್ಲ, ಅದಕ್ಕೆ ಫ್ರೆಂಚ್ ಫ್ರೈಸ್ ತಿನ್ನೋಣ ಅಂತ ಬಂದಿದ್ದೀವಿ. ಇಷ್ಟು ಗೈಸ್, ಇಷ್ಟು ಕ್ವಾಂಟಿಟಿಗೆ 800 ರೂಪಾಯಿ ಖರ್ಚಾಯಿತು. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸಿತಿದೆ ಈಗ ಗೈಸ್. ನಾನು ಕೇಕ್ ತೊಗೊಂಡು ಇವಾಗ ಟವರ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಇವಾಗ ಎಷ್ಟು ಕಷ್ಟ ಪಟ್ಬಿಟ್ಟು ಒಂದು ಕೇಕ್ ತೊಗೊಂಡು ಬಂದ್ಬಿಟ್ಟಿದ್ದೀನಿ. ಹೊಟ್ಟೆ ಎಲ್ಲ ಉರಿಯುತ್ತೆ ಗೈಸ್. ಇಷ್ಟು ಚಿಕ್ಕ ಕೇಕಿಗೆ 900 ರೂಪಾಯಿ ಕೊಡೋಕೆ ಹೊಟ್ಟೆ ಉರಿಯುತ್ತೆ. ಏನು ಮಾಡೋದು? ನೆಕ್ಸ್ಟ್ ಟ್ರೈನ್ ಟ್ರಾಫಲ್ಗರ್ ಸ್ಕ್ವೇರಿಂದ ಇದು ಟವರ್ ಬ್ರಿಡ್ಜ್ಗೆ ಟ್ರೈನ್ ತೊಗೋಬೇಕು ಅಂತ ವಿ ಆರ್ ಟು ಗೋ ಅಷ್ಟೇ. ಈ ಟ್ರೈನು ಫುಲ್ಲು ಡಿಫ್ರೆಂಟ್ ಆಗಿದೆ. ನಾವೀಗ ಫಸ್ಟ್ ಟೈಮ್ ಮಾಡಿದ್ದೆ. ಡೈನಿಂಗ್ ಟೇಬಲ್ ಎಲ್ಲ ಕೊಟ್ಬಿಟ್ಟು ಅವಳಿಂದ ಊಟ ಮಾಡಿಬಿಟ್ಟು ಮಲ್ಕೊಬಿಡೋಣ ಅಂತ. ಬಟ್ ಏನು ಮಾಡೋದು, ಜಾಸ್ತಿ ತಿರೋಕ್ಕಾಗಲ್ಲ ಈ ಟ್ರೈನಲ್ಲಿ. ಯಾಕಂದರೆ ಬರೀ ನಾವು ಅದೇ ಸ್ಟಾಪಿನಿಂದ ಟವರ್ ಬ್ರಿಡ್ಜ್ಗೆ ಟ್ರಾವೆಲ್ ಮಾಡ್ತಾ ಇರೋದು. ಟವರ್ ಬ್ರಿಡ್ಜಲ್ಲಿ ಸಿಗೋಣ. ಗೈಸ್ ಫೈನಲಿ ನಾನು ಟವರ್ ಬ್ರಿಡ್ಜ್ ಮುಂದೆನೇ ನಾನು ಕೇಕ್ ಕಟ್ ಮಾಡಬೇಕು ಅಂತ ಅಷ್ಟು ದೂರದಿಂದ ಬಂದೆ. ಮತ್ತು ಅಲ್ಲೆಲ್ಲ ತಿರುಗಾಡಿ ಬೆಳಗ್ಗೆ ಅಂತೂ ಫುಲ್ಲು ಒಂಥರ ಬೇಜಾರೇ ಆಗೋಯ್ತು ನನಗೆ. ಮಳೆ ಬಂದಿದ್ದು ಚೆನ್ನಾಗಿತ್ತು, ಬಟ್ ಐ ಎಂಜಾಯ್ಡ್ ದ ವೆದರ್. ಆಗಲಿಲ್ಲ, ನರ್ಕ ಗೈಸ್. ಅದು ತಡಿಯೋಕೆ ಒಂದು ಚೂರು ನನಗಾಗಲಿಲ್ಲ, ಅಷ್ಟು ವೆದರು ಫುಲ್ಲು ಚಳಿತು, ಹೇಳೋಕ್ಕೆ ಆಗಲ್ಲ. ಗಾಳಿ ಹೆಂಗಿತ್ತು ಗೊತ್ತಾ, ಒಂದು ಫೋಟೋ ಸಹ ಚೆನ್ನಾಗಿ ತಗೊಳಕ್ಕಾಗಲಿಲ್ಲ ಬೆಳಗ್ಗೆ. ಸೊ ವಿ ಡಿಸೈಡೆಡ್ ಟು ಗೋ ಫಾರ್ ಅದರ್ ಪ್ಲೇಸಸ್. ಸೊ ಅದೆಲ್ಲ ಕವರ್ ಮಾಡ್ಕೊಂಬಂದು ಫೈನಲಿ ಅಗೇನ್ ಬ್ಯಾಕ್ ಟು ಟವರ್ ಬ್ರಿಡ್ಜ್. ಐ ರಿಯಲಿ ಮ್ಯಾನಿಫೆಸ್ಟೆಡ್ ಟು ಕಟ್ ದ ಕೇಕ್ ಇನ್ ಫ್ರಂಟ್ ಆಫ್ ಟವರ್ ಬ್ರಿಡ್ಜ್. ನಾನು ಇಲ್ಲಿ ಬಂದು ಓದಬೇಕು, ಇಲ್ಲಿ ನನ್ನ ಬರ್ಡೇ ಡಿಸೆಂಬರ್ ಅಲ್ವಾ, ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ತುಂಬ ಆಸೆ ಆಯಿತು. ಸೊ ಅದನ್ನು ನಾನು ಡಾನ್ಸ್ ಮಾಡ್ಕೊಂಡಿದ್ದೀನಿ ಇವತ್ತು. ಟವರ್ ಬ್ರಿಡ್ಜಿಗಂತೂ ಇಂತೂ ರೀಚ್ ಆದ್ವಿ. ಹೆಂಗನ್ಸ್ತಿದೆ ಯುಕೆ? ಸುಳ್ಳೆಲ್ಲ ಹೇಳ್ಬಾರ್ದು, ಇರೋದ್ ಹೇಳ್ಬೇಕು.
ಆಗ್ತಾ ಇಲ್ಲ ಗೈಸ್, ಒಂದು ಕ್ಷಣನೂ ತಡಿಯೋಕ್ಕಾಗಲಿಲ್ಲ ನಮ್ಮಿಬ್ರಿಗೂ. ನಾವು ಎಷ್ಟು ಡ್ರೆಸ್ಅಪ್ ಆಗಿ ಫುಲ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಬಂದು ಅಪ್ಪ ಇಲ್ಲೆಲ್ಲ ಎಲ್ಲ ಫುಲ್ ಪ್ಯಾಕಪ್ ಆಗಿಬಿಟ್ವಿ, ಆಗಲಿಲ್ಲ. ಸೊ ಯಸ್, ಕಮ್ ಆನ್, ಲೆಟ್ಸ್ ಸೆಲೆಬ್ರೇಟ್ ಮೈ ಬರ್ಡೇ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ವ್ಯೂ ಫ್ರಮ್ ಟವರ್ ಬ್ರಿಡ್ಜ್ ಗೈಸ್, ಟಾಲೆಸ್ಟ್ ಬಿಲ್ಡಿಂಗ್ ಆಫ್ ಲಂಡನ್. ಇದು ಎಷ್ಟು ಚಂದ ಹೈಲೈಟ್ ಮಾಡ್ತಾರೆ ಗೊತ್ತಾ, ಎಷ್ಟು ದೂರದಿಂದನಾದರೂ ನಾವು ರೆಕಗ್ನೈಸ್ ಮಾಡ್ಬೋದು ಇದನ್ನು. ಟವರ್ ಬ್ರಿಡ್ಜ್ನ ಬೆಳಗ್ಗೆಗಿಂತ ಇವಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವೈ ಬಿಕಾಸ್ ಲೈಟ್ ಎಲ್ಲ ಲೈಟಿಂಗ್ಸ್ ಹಾಕಿ ಒಂಥರ ಈ ಒಂದು ಡಾರ್ಕಲ್ಲಿ ಆ ಲೈಟ್ ಹಾಕಿ ಫುಲ್ ಸಖತ್ತಾಗಿ ಕಾಣಿಸುತ್ತೆ ಟವರ್ ಬ್ರಿಡ್ಜ್ ಮಾತ್ರ. ಸೊ ಗೈಸ್, ಯು ಕ್ಯಾನ್ ಸಿ ಅ ಬ್ರೇಕ್ ಡೌನ್ ಹಿಯರ್. ಸೊ ಇದೇನಂತ ಅಂದರೆ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಆಫ್ ಟವರ್ ಬ್ರಿಡ್ಜ್. ಇದು ಇಲ್ಲಿಂದನೇ ಒಂಥರ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು, ಹಿಂಗೆ ಓಪನ್ ಆಗ್ತಿರುತ್ತಲ್ಲ ಬ್ರಿಡ್ಜು. ಸೊ ಅದು ಮಿಡ್ ಪಾಯಿಂಟ್, ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಫಾರ್ ಟವರ್ ಬ್ರಿಡ್ಜ್. ಅದು ಅಲ್ಲಿ ನಿಂತ್ಕೊಂಡಿದ್ದೀನಿ ಇವಾಗ. ನೀವೇನಾದರೂ ಲಂಡನ್ಗೆ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ಸಿಕ್ಕಾಪಟ್ಟೆ ಚಳಿ ಇದೆ, ದಯವಿಟ್ಟು ವೆದರ್ ಫೋರ್ಕಾಸ್ಟ್ನ ಚೆಕ್ ಮಾಡಿಕೊಂಡು ಅದ್ರ ತಕ್ಕನಂಗೆ ಪ್ರಿಕಾಷನ್ಸ್ನ ಮಾಡಿ ಬನ್ನಿ. ನನ್ನ ಥರ ರ್ಯಾಂಡಮಾಗಿ ಬಂದರೆ ಇವತ್ತು ಆಗಿದ್ದಾಯ್ತಲ್ಲ, ನನಗೆ ಫುಲ್ಲು ಅನುಭವಿಸ್ಬಿಟ್ಟೆ ಫುಲ್ಲು. ಆ ಥರ ಮಾಡ್ಕೋಬೇಡಿ ನೀವು, ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಬನ್ನಿ. ಬಟ್ ಐ ಹ್ಯಾಡ್ ನೋ ಚಾಯ್ಸ್ ಬಿಕಾಸ್ ಟುಡೇ ಇಸ್ ಮೈ ಬರ್ಡೇ. ನಾನು ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ನಾನು ಲಂಡನ್ ಬ್ರಿಡ್ಜ್ ಮುಂದೆ ನಾನು ಕೇಕ್ ಕಟ್ ಮಾಡಬೇಕು ಅಂತ. ಅದಿವತ್ತು ಸಕ್ಸಸ್ಫುಲಿ ಐ ಹ್ಯಾವ್ ಡನ್ ಇಟ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಗರ್ಲ್ಸ್. ಸೊ ಮತ್ತು ಲಂಡನ್ನಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಟೇಕ್ ಡೈಲಿ ಪಾಸ್. ಡೈಲಿ ಪಾಸ್ ಇಸ್ ದ ಬೆಸ್ಟ್ ಥಿಂಗ್. ಎಂತಕ್ಕೆ ಅಂತ ಅಂದರೆ ಬಸ್ ಆಗಲಿ, ಟ್ಯೂಬ್ಸ್ ಆಗಿರಲಿ, ಟ್ರೈನ್ಸ್ ಆಗಿರಲಿ ಎಲ್ಲ ಈಸಿಲಿ ಆ್ಯಕ್ಸಸ್ ಮಾಡ್ಕೊಬೋದು. ಮತ್ತು ಬೆಸ್ಟ್ ಪ್ರೈಸ್ ಕೂಡ ಟ್ರಾವೆಲ್ ಕಾರ್ಡ್ ತೊಗೊಂಡ್ರೆ. ಇಲ್ಲ ಅಂದರೆ ನೀವು ಟ್ರೈನ್ಗೆ ಆಗಲಿ ಟ್ಯೂಬ್ಗಾಗಲಿ ತುಂಬ ಕಾಸ್ಟ್ ಇಲ್ಲಿ. ಸೊ ಬೆಟರ್ ಟೇಕ್ ಡೈಲಿ ಪಾಸ್. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಗೈಸ್. ಅದು ಬೋಲ್ಟ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಬೋಲ್ಟ್ ಎಲ್ಲ ಹಾಕಿ, ಅಪ್ಪ ಎಷ್ಟು ಗಟ್ಟಿ ಮಾಡಿದ್ದಾರೆ. ಎಷ್ಟು ಗಾಡಿಗಳೆಲ್ಲ ಓಡಾಡುತ್ತೆ ಗೈಸ್. ಫೀಲ್ಸ್ ಲೈಕ್ ಇದ್ರ ಮೇಲೆಲ್ಲ ಇಷ್ಟೊಂದೆಲ್ಲ ಓಡಾಡ್ಬೋದಾ ಅಂತ ಫೀಲ್ ಆಗುತ್ತೆ. ಇಲ್ಲೇ ನೋಡಿ ದೊಡ್ಡ ದೊಡ್ಡ ನಟ್ಗಳೆಲ್ಲ ಹಾಕಿ ಹೆಂಗೆ ಇದು ಮಾಡಿದ್ದಾರೆ. ನೈಟ್ ಬ್ಯೂಟಿ ಆಫ್ ಟವರ್ ಬ್ರಿಡ್ಜು ಎಷ್ಟು ಸಲ ನೋಡಿದ್ರು ಕಣ್ಣು ಸಾಲದು, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಯಾವಾಗ ಬಂದ್ರು. ದಟ್ಸ್ ಫೈನ್, ಲೀವ್, ದಟ್ಸ್ ಓಕೆ, ಥ್ಯಾಂಕ್ ಯು, ದಟ್ಸ್ ಫೈನ್. ಇಟ್ಸ್ ನಾಟ್ ಆ್ಯಕ್ಚುಲಿ. Take it later. You can have it. No, you. Yeah, you can have it. I have more. Oh, okay, thank you. Happy birthday to you. Happy birthday to you. Yay! Putani cake. Happy birthday to me. Happy birthday to me. Happy birthday to me. It's the best birthday celebration for ever guys. ಇಷ್ಟು ವರ್ಷ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತಿದ್ದೆ, ಹೌದು. ಬಟ್ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಯಾವತ್ತೂ ಕೊಟ್ಟಿರಲಿಲ್ಲ. ಅಂದ್ಕೊಂಡಿದ್ದನ್ನ ಇವತ್ತು ನೆರವೇರಿಸ್ಕೊಂಡಿದ್ದೀನಿ. ನೋ ನಜರ್ಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್, ಯಾರು ದೃಷ್ಟಿ ಹಾಕ್ಬಿಡಿ. ಇನ್ನೂ ಒಳ್ಳೇದಾಗಲಿ ಅಂತ ಹಾರೈಸಿ ಪ್ಲೀಸ್. ಆ್ಯಂಡ್ ನನ್ನ ಬರ್ಡೇನ ತುಂಬ ಸ್ಪೆಷಲ್ ಮಾಡಿದ್ದು ನೀವುಗಳು ತುಂಬ ಜನ ಎಲ್ಲರೂ ವಿಶ್ ಮಾಡಿದ್ದೀರ. ನನಗೆ ತುಂಬ ಖುಷಿ ಆಯಿತು. ಇಟ್ ಮೇಡ್ ಮೈ ಡೇ ಆಲ್ಸೋ. ಥ್ಯಾಂಕ್ ಯು ಸೋ ವೆರಿ ಮಚ್ ಗೈಸ್. ಆ್ಯಂಡ್ ಟವರ್ ಬ್ರಿಡ್ಜ್ ಮುಂದೆ ಕಟ್ ಮಾಡ್ಕೊಂಡು ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಾಯಿಲ್ಲ, ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಯೂನಿವರ್ಸ್ ಆ್ಯಂಡ್ ಹ್ಯಾಪಿ ಬರ್ಡೇ ಟು ಮೀ ಒನ್ಸ್ ಅಗೇನ್. ನಾನು ಚೆನ್ನಾಗಿರೋ ಔಟ್ಫಿಟ್ ಕೂಡ ಹಾಕೊಂಬಂದಿದ್ದೆ, ಬಟ್ ತೆಗಿಯೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ. ದಟ್ಸ್ ಫೈನ್. ಆ್ಯಂಡ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಎಲ್ಲ ಪೂರ್ತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್ ಗೈಸ್.